ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ ಒಂದು ಹೊಸ ಪ್ರಾಪರ್ಟಿ, ಏಕತಾ ಪ್ರಾಪರ್ಟಿ. ಲೊಕೇಶನ್ ಬಂದು ನಿಯರ್ ಬೈ ತಿಂಡ್ಲು ಸರ್ಕಲ್, ಕೊಡಗೇಹಳ್ಳಿ ಸರ್ಕಲ್ ಅಂತ ಹೇಳ್ಬೋದು, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಿಯರ್ ಬೈ ಏರ್ಪೋರ್ಟ್ ರೋಡ್ ಅಂತ ಹೇಳ್ಬೋದು. ಸೊ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಮೈನ್ ರೋಡ್ಗೆ ಇದೆ. ಸೊ ಇದೇ ಮೈನ್ ರೋಡ್ ಆ್ಯಕ್ಚುಲಾಗಿ. ಸೊ ಮೈನ್ ರೋಡಿಂದ ನಿಮಗೆ ಜಸ್ಟ್ 100 ಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಕಾಣಿಸ್ತಾ ಇದೆ. ಆ್ಯಂಡ್ ಅದೇ ಪ್ರಾಪರ್ಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎಸ್ ಏಕತಾ ಪ್ರಾಪರ್ಟಿ 30-40 ಸೈಡ್ ಡೈಮೆನ್ಷನ್. ನಿಮಗೆ ವೆಸ್ಟ್ ಫೇಸ್ಗೆ ರೋಡ್ ಇದೆ ಆ್ಯಂಡ್ ನಾರ್ತ್ ಫೇಸ್ಗೆ ಮೈನ್ ಡೋರನ್ನು ಮಾಡಿದ್ದಾರೆ. ಸೊ ಹಾಗೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಾಪರ್ಟಿ ಎಲಿವೇಶನ್ ಆ್ಯಕ್ಚುಲಿ 30-40 ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್, ಆ್ಯಕ್ಚುಲಿ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಇಂಡಿವಿಜುವಲ್ ಪ್ರಾಪರ್ಟಿ. ಸೊ ನಿಮಗೆ ಕಂಪ್ಲೀಟ್ 4 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ ಆ್ಯಕ್ಚುಲಾಗಿ. ಸೊ ನಿಮಗೆ ಎಲಿವೇಶನ್ ನಿಮಗೆ ತೋರಿಸ್ತಾ ಇದೆ ನೋಡಿ, ಎಲ್ಲ ಕಡೆ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನೋಡಿ, ಕಂಪ್ಲೀಟ್ ನಿಮಗೆ ಡೆಡ್ ಎಂಡ್ ಪ್ರಾಪರ್ಟಿ ಆ್ಯಕ್ಚುಲಿ, ಅದು ಡೆಡ್ ಎಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟಾರ್ ರೋಡ್ ಇದೆ, ಕಾವೇರಿ ಲೇನ್ ಇದೆ, ಸ್ಯಾನಿಟರಿ ಇದೆ, ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಆ್ಯಂಡ್ ಮೈನ್ ರೋಡ್ಗೆ ತುಂಬ ಹತ್ತಿರ ಇರ್ತಕ್ಕಂಥ ಪ್ರಾಪರ್ಟಿ. ತುಂಬ ಜನ ಕೇಳ್ತಾ ಇದ್ರಿ, ನನಗೆ ಏಕತಾ ಪ್ರಾಪರ್ಟಿ ಬೇಕು ಇದ್ದರೆ ಹೇಳಿ ಅಂತ. ಸೊ ಎಸ್, ನಾನು ಇವಾಗ ಒಳ್ಳೆ ಲೊಕೇಶನಲ್ಲಿ ಏಕತಾ ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಪರ್ಟಿನ ವಾಚ್ ಮಾಡ್ಬೋದು ಆ್ಯಂಡ್ ವಿಸಿಟ್ ಮಾಡ್ಬೋದು. ಸೊ ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂತಂದರೆ, ಸೊ DC ಕನ್ವರ್ಷನ್ ಅಂತ ಹೇಳ್ಬೋದು, ಏಕತಾ ಆ್ಯಂಡ್ ಈ ಖಾತಾ ಕೂಡ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಡಿ ಟು ಮೂವ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಹೇಳ್ಬೋದು. ಆ್ಯಂಡ್ MS ಗೇಟ್ ನೋಡ್ಬೋದು ನೀವು, ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಬನ್ನಿ ಒಳಗಡೆ ಹೋಗೋಣ. ಮತ್ತೊಮ್ಮೆ ನಾನು ನಿಮಗೆ ಎಲಿವೇಶನನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಇದೆ ವಿತ್ ಸ್ಪೇಷಿಯಸ್ ಪಾರ್ಕಿಂಗ್ ಇದೆ. ಆ್ಯಂಡ್ ಎದುರುಗಡೆ ಗಮನಿಸ್ಬೋದು, ವಾಲ್ಗೆ ಕಂಪ್ಲೀಟ್ ನಿಮಗೆ ಗ್ರಾನೈಟನ್ನು ಹಾಕಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಕಾರ್ ಪಾರ್ಕಿಂಗ್ ಗಮನಿಸ್ಬೋದು, ಸಿಕ್ಕಾಪಟ್ಟೆ ವಿಶಾಲವಾಗಿದೆ, ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ಒಂದು 2-3 ಕಾರ್ ಪಾರ್ಕ್ ಮಾಡ್ಬೋದು. 3 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸಾಕಷ್ಟು 2 ವೀಲರ್ ಬೈಕ್ನ ಕೂಡ ಪಾರ್ಕ್ ಮಾಡ್ಕೋಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. ಆ್ಯಂಡ್ ಇಲ್ಲಿ ಸಂಪ್ ಕೂಡ ಇದೆ ಆ್ಯಂಡ್ ಇಲ್ಲಿ ಬೋರ್ವೆಲ್ ಕೂಡ ಇದೆ. ನಾರ್ತ್ ಫೇಸ್ ಡೋರ್ ಆ್ಯಕ್ಚುಲಾಗಿ 2 BHK ಮನೆ ಇದೆ. ಇದು 1.5 ಫೀಟ್ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಬ್ಯಾಕ್ ಸೈಡಲ್ಲಿ ಗಮನಿಸ್ಕೋಬೋದು, ಬಿಲ್ಡಿಂಗ್ ಬ್ಯಾಕ್ ಸೈಡ್ ಗ್ಯಾಪನ್ನು ಕೊಟ್ಟಿದ್ದಾರೆ. ಇದು 3 ಫೀಟ್ ನಿಮಗೆ ಪ್ಯಾಸೇಜ್ ಓಡಾಡಲಿಕ್ಕೆ. ಇದು ನಿಮಗೆ ನಾರ್ತ್ ಫೇಸ್ ಡೋರು ಗಮನಿಸ್ಬೋದು, ಬಟ್ ಲಾಕ್ ಆಗಿದೆ, ಓಪನ್ ಮಾಡೋಕ್ಕಾಗಲ್ಲ. ಸೊ 2 BHK ಮನೆ. ಈ ಪ್ರಾಪರ್ಟಿಗೆ ನಿಮಗೆ 15,000 ಬಾಡಿಗೆ ಕನ್ಫರ್ಮ್ ಬರುತ್ತೆ. ಇದು ಬೋರ್ವೆಲ್ ಆ್ಯಕ್ಚುಲಾಗಿ, ಇದು ಸಂಪ್ ಅಂತ ಹೇಳ್ಬೋದು. 3 ಫೀಟ್ ನಿಮಗೆ ಸೆಟ್ ಬ್ಯಾಕ್ ಕೂಡ ಇದೆ, ಆರಾಮಾಗಿ ಓಡಾಡ್ಬೋದು. ಸೊ ಬನ್ನಿ, ಮೇಲ್ಗಡೆ ನಿಮಗೆ 3 BHK ಮನೆ ಇದೆ. 3 BHK ಮನೆ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏಕತಾ ಪ್ರಾಪರ್ಟಿ ಈ ಖಾತಾ ಕೂಡ ಆಗಿದೆ. ಲೊಕೇಶನ್ ಬಂದು ತಿಂಡ್ಲು ಅಂತ ಹೇಳ್ಬೋದು. ತಿಂಡ್ಲು ಎಲ್ಲಿ ಬರುತ್ತೆ ಅಂದರೆ ನಿಯರ್ ಬೈ ಕೊಡಗೇಹಳ್ಳಿ ಸರ್ಕಲ್, ರಂಜಪ್ಪ ಸರ್ಕಲ್, ವಿದ್ಯಾರಣ್ಯಪುರ. ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಹತ್ತಿರ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ನಿಮಗೆ 3 BHK ಮನೆ ಎಂಟ್ರೆನ್ಸಲ್ಲಿದ್ದೀನಿ ನಾನು ಇವಾಗ. ಸೊ ಇದು ಮೈನ್ ಡೋರ್ ಆ್ಯಕ್ಚುಲಾಗಿ ಗಮನಿಸ್ಬೋದು. ಸೊ ಫಾಲ್ ಸೀಲಿಂಗ್ ಸಿಮೆಂಟಲ್ಲೇ ಮಾಡಿದ್ದಾರೆ, ಕಾಂಕ್ರೀಟಲ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ನಿಮಗೆ ವಾಲ್ಗೆಲ್ಲ ಗ್ರಾನೈಟನ್ನು ಹಾಕಿದ್ದಾರೆ, ಫ್ಲೋರಿಂಗ್ ಕೂಡ ಗ್ರಾನೈಟನ್ನು ಹಾಕಿದ್ದಾರೆ. ಸೊ ನಾರ್ತ್ ವೆಸ್ಟ್ ಮೈನ್ ಡೋರ್ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಟೀಕ್ ಫ್ರೇಮ್ ಆ್ಯಂಡ್ ಟೀಕ್ ಡೋರ್ ಕೂಡ ಹಾಕಿದ್ದಾರೆ. ಒಳಗಡೆ ನೋಡಿ ಎಷ್ಟು ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಸಾಕಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಎದುರುಗಡೆ ಇರ್ತಕ್ಕಂಥ TV ಕ್ಯಾಬಿನೆಟ್ ಆ್ಯಂಡ್ ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ತುಂಬ ಮಾಸ್ಟರ್ ವರ್ಕ್ ಅಂತ ಹೇಳ್ಬೋದು. ತುಂಬ ಮನೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಾನೇನು ನಿಮಗೆ ರೌಂಡಾಗಿ ತೋರಿಸ್ತಾ ಇದ್ದೀನಲ್ವಾ, ನಿಮಗೆ ವಾಲ್ಗೆಲ್ಲ ಕಂಪ್ಲೀಟ್ ನಿಮಗೆ ವುಡ್ಡಿಂದ ಡಿಸೈನ್ ಮಾಡಿದ್ದಾರೆ. ಅದೆಲ್ಲ ವುಡ್ ವರ್ಕ್, ಅದು ಕಂಪ್ಲೀಟ್ ವುಡ್ ವರ್ಕ್. ನಿಮಗೆ ವಿಂಡೋಯಿಂದ ಹಿಡಿದು TV ಕ್ಯಾಬಿನೆಟಿಂದ ಹಿಡಿದು ಏನು ನಿಮಗೆ ಸುತ್ತ ಲಿವಿಂಗ್ ಏರಿಯಾ ಎಷ್ಟಿದೆ ಅಷ್ಟಕ್ಕೂ ಕೂಡ ನಿಮಗೆ ವುಡ್ ವರ್ಕನ್ನು ಮಾಡಿದ್ದಾರೆ. ಇಲ್ಲಿ ಪೂಜಾ ರೂಮ್ ಇದೆ, ನಾರ್ತ್ ಫೇಸ್ಗೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪೂಜಾ ರೂಮ್. ಇದು ಕಿಚನ್ ತುಂಬ ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿದೆ ಆ್ಯಕ್ಚುಲಾಗಿ. ಸ್ಟೋರೇಜ್ಗೆ ಪ್ರತಿಯೊಂದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಮೇಲೆ ಸ್ಟೋರೇಜ್ ಇದೆ, ಕೆಳಗಡೆ ಸ್ಟೋರೇಜ್ ಇದೆ, ಎಲ್ಲ ಕಡೆ ನಿಮಗೆ ವಾರ್ಡ್ರೋಬನ್ನು ಮಾಡಿದ್ದಾರೆ, ವುಡ್ ವರ್ಕನ್ನು ಮಾಡಿದ್ದಾರೆ. ಇದು ಫ್ರಿಡ್ಜ್ ಪಾಯಿಂಟ್ ಆ್ಯಕ್ಚುಲಾಗಿ. ಸೊ ಇಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೊ ಒಂದಷ್ಟು ಸೇಫ್ಟಿ ಗ್ರಿಲ್ಸನ್ನು ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಹೇಳಿದ್ದೀನಿ. ಸೊ 3 BHK ಮನೆ ನೀವಿರ್ಬೋದು ಅಥವಾ ಬಾಡಿಗೆ ಕೂಡ ಕೊಡ್ಬೋದು. ಬಾಡಿಗೆ ಆಲ್ಮೋಸ್ಟ್ ನಿಮಗೆ 25,000-30,000 ಬಾಡಿಗೆ ಬರುತ್ತೆ. ನೋಡಿ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ, 25,000-30,000 ಬಾಡಿಗೆ ಬರುತ್ತೆ. ಕೆಳಗಡೆ ನಿಮಗೆ ಎಷ್ಟು ಬಾಡಿಗೆ ಬರುತ್ತೆ ಅಂತಂದರೆ 15,000 ಬಾಡಿಗೆ ಬರುತ್ತೆ. ಸೊ ಇಲ್ಲೊಂದು ರೂಮ್ ಇದೆ, ಗಮನಿಸ್ಬೋದು ನೀವು. ಈ ಕಡೆ ಒಂದು ರೂಮ್ ಇದೆ ಆ್ಯಕ್ಚುಲಾಗಿ. ನೆಕ್ಸ್ಟ್ ಈ ಕಡೆ ಒಂದು ರೂಮ್ ಇದೆ. ಟೋಟಲ್ ನಿಮಗೆ 3 ಬೆಡ್ರೂಮ್ ಮನೆ. ನಾನೀಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಇದು ಒಂದಷ್ಟು ಚಿಕ್ಕದಾಗಿರ್ತಕ್ಕಂಥ ಮನೆ ರೂಮ್ ಅಂತ ಹೇಳ್ಬೋದು. ಸೊ ಚಿಲ್ಡ್ರನ್ಸ್ ರೂಮ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಸೊ ಸಿಂಪಲಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಒಂದು ವಾರ್ಡ್ರೋಬ್ ಕೂಡ ಇದೆ.
ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ನಿಮಗೆ 12/16 ಅಂತ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಾಗಿ. ಸೊ ರೋಡ್ ಸೈಡ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ವರ್ಕ್ ಮಾಡ್ಬೋದು. ಎಲ್ಲ ಸ್ಟೋರೇಜ್ಗೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ. ಸೊ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ಬಾತ್ರೂಮ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾನು ಲೈಟ್ ಆನ್ ಮಾಡಿರಲಿಲ್ಲ ಆ್ಯಕ್ಚುಲಿ, ಮತ್ತೊಮ್ಮೆ ಇನ್ನೊಂದ್ಸರಿ ಲೈಟ್ ಆನ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗ್ರಾನೈಟ್ ಫ್ಲೋರಿಂಗ್ ಆ್ಯಕ್ಚುಲಾಗಿ ವೈಟ್ ಗ್ರಾನೈಟನ್ನು ಹಾಕಿದ್ದಾರೆ. ಸೊ ಫಾಲ್ ಸೀಲಿಂಗ್ ಮತ್ತೊಮ್ಮೆ ನಿಮಗೆ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮನೆ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ನಾನು ನಿಮಗೆ ವಾಶ್ರೂಮನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ 3 BHK ಮನೆ ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ. ಏಕಾತ ಪ್ರಾಪರ್ಟಿ ಆ್ಯಂಡ್ ಲೊಕೇಶನ್ ಬಂದು ತಿಂಡ್ಲು, ನಿಯರ್ ಬೈ ಕೊಡಿಗೆಹಳ್ಳಿ, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ಸೊ ಗಮನಿಸ್ಬೋದು, ನಿಮಗೆ ಎಲ್ಲ ಆ್ಯಂಗಲಲ್ಲೂ ಕೂಡ ವುಡ್ ವರ್ಕನ್ನು ಕೂಡ ಗಮನಿಸ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಮನೆ. ಸೊ ಇಲ್ಲಿ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ. ಸೊ ಇಲ್ಲೂ ಕೂಡ ಒಂದು ವಾಶ್ರೂಮ್ ಕೂಡ ಇದೆ, ಜನರಲ್ ವಾಶ್ರೂಮ್ ಅಂತ ಹೇಳ್ಬೋದು, ಕಾಮನ್ ವಾಶ್ರೂಮ್ ಅಂತ ನಾವೇನು ಹೇಳ್ತೀವಿ ಅದೇ ವಾಶ್ರೂಮ್ ಆ್ಯಕ್ಚುಲಾಗಿ. ಅದು ಕೂಡ ಸ್ಪೇಷಿಯಸ್ ಆಗಿದೆ. ಇನ್ನೊಂದು ರೂಮ್ ಇದೆ. ಟೋಟಲ್ ನಿಮಗೆ 3 ಬೆಡ್ರೂಮ್ ಅಲ್ವಾ, 3 ಬೆಡ್ರೂಮ್ಸ್ ಅಲ್ವಾ, ತ್ರಿಬಲ್ ಬೆಡ್ರೂಮ್ ಅಲ್ವಾ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ ಆ್ಯಂಡ್ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವುಡ್ ವರ್ಕ್ ಕೂಡ ಗಮನಿಸ್ಬೋದು ನೀವು, ಗ್ರಾನೈಟ್ ಫ್ಲೋರಿಂಗನ್ನು ಗಮನಿಸ್ಬೋದು. ತುಂಬ ಅಫಿಷಿಯಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದು. ತುಂಬ ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನು ಲಿವಿಂಗ್ ಏರಿಯಾ ಮತ್ತೊಮ್ಮೆ ಈ ಕಡೆ ತೋರಿಸ್ತಾ ಇದ್ದೀನಿ, ಎಂಟ್ರಿ ಡೋರ್ ಕಡೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಡೋರ್ ಕೂಡ ನೀವು ಗಮನಿಸ್ಬೋದು, ಟೀಕ್ ಡೋರ್ ಅಂತ ಹೇಳ್ಬೋದು. ನನಗೆ ಆಚೆ ಹೋಗ್ತಾ ಇದ್ದೀನಿ, ಸೆಟ್ ಬ್ಯಾಕ್ ಗಮನಿಸಿ, ಲೆಫ್ಟಲ್ಲಿ ವಾಲ್ ಕೂಡ ಗಮನಿಸಿ, ಗ್ರಾನೈಟನ್ನು ಹಾಕಿದ್ದಾರೆ. ಸೊ ನಾನು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಅಲ್ಲೂ ಕೂಡ ನಿಮಗೆ 1 BHK ಒಂದು ಮನೆ ಇದೆ, 2 BHK ಒಂದು ಮನೆ ಇದೆ. ಸೊ ಅದಕ್ಕೂ ಕೂಡ ಕಂಪ್ಲೀಟ್ ನಿಮಗೆ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ವುಡ್ ವರ್ಕ್ ಇದೆ, ಗ್ರಾನೈಟ್ ಇದೆ, ಟೀಕ್ ಡೋರ್ಸ್ಗಳಿದೆ. ಎಸ್, ನಾನು ನಿಮಗೆ 1 BHK ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ನಾರ್ತ್ ಫೇಸ್ ಡೋರ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಏನೋ ಜಾಮ್ ಆಗಿದೆ ಆ್ಯಕ್ಚುಲಾಗಿ, ಸರಿಯಾಗಿ ಅದು ಕಾಣಿಸ್ತಾ ಇಲ್ಲ. ಆ ಡೋರ್ ಏನೋ ಜಾಮ್ ಆಗಿದೆ, ಒಂದಷ್ಟು ಓಪನ್ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಸೊ ಹಿಂದ್ಗಡೆ ಏನೋ ಅದು ಎಲೆಕ್ಟ್ರಿಕಲ್ ಬೋರ್ಡ್ ಏನೋ ಅದು ಅಟ್ಯಾಚ್ ಆಗಿದೆ. ಸೊ ಅದನ್ನೊಂಚೂರು ಓಪನ್ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ, ವೆಯ್ಟ್ ಮಾಡೋಣ. ಎಸ್, ಓಪನ್ ಆಯಿತು. ಮತ್ತೊಮ್ಮೆ ನಾನು ನಿಮಗೆ ಬ್ಯಾಕಿಂದ ಬರ್ತೀನಿ. ಎಸ್, ಇದು 1 BHK ಮನೆ. ನಾನು ಹೇಳ್ದಂಗೆ ಸೆಕೆಂಡ್ ಫ್ಲೋರಲ್ಲಿ ನೋಡಿ. ಇಲ್ಲೂ ಕೂಡ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ. ಸಿಂಪಲ್ಲಾಗಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. ಇಲ್ಲೂ ಕೂಡ ನಿಮಗೆ ವುಡ್ ವರ್ಕು, TV ಕ್ಯಾಬಿನೆಟು, ಫಾಲ್ ಸೀಲಿಂಗು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಮನೆ ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಲೊಕೇಶನಲ್ಲಿದೆ. ಆ್ಯಂಡ್ ಕಿಚನ್ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ದೊಡ್ಡದಾಗಿದೆ. ಇಲ್ಲೂ ಕೂಡ ಸ್ಟೋರೇಜ್ಗೆ ಏನು ಬೇಕೋ ಬೇಕಾದಷ್ಟು ಕೊಟ್ಟಿದ್ದಾರೆ. ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ಸನ್ನು ಕೂಡ ಹಾಕಿದ್ದಾರೆ. 30-40 ಸೈಟಲ್ಲಿ ನಿಮಗೆ ಕಟ್ಟಿರ್ತಕ್ಕಂಥ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ, ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್. ಆ್ಯಂಡ್ ಇಲ್ಲಿ ನಿಮಗೆ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಬೆಡ್ರೂಮ್ ಯಾವ ಥರ ಇದೆ, ವುಡ್ ವರ್ಕ್ ನೋಡಿ ಯಾವ ಥರ ಇದೆ, ವೆಂಟಿಲೇಷನ್ ನೋಡಿ ಯಾವ ಥರ ಇದೆ, ಫ್ಲೋರಿಂಗ್ ನೋಡಿ ಯಾವ ಥರ ಇದೆ. ತುಂಬ ನೀಟ್ ವರ್ಕ್ ರೀ, ತುಂಬ ನೀಟ್ ವರ್ಕ್. ಆರಾಮಾಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಾಮನ್ ವಾಶ್ರೂಮ್ ಅಂತಲೇ ಹೇಳ್ಬೋದು. ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಮತ್ತೊಮ್ಮೆ ನಾನು ನಿಮಗೆ ಫಾಲ್ ಸೀಲಿಂಗ್ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಆರಾಮ ನಿಮಗೆ 12,000 ಬಾಡಿಗೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ ಈ ಪ್ರಾಪರ್ಟಿಗೆ, ಅಂದರೆ ಈ ಮನೆಗೆ 1 BHK ಮನೆಗೆ. ಸೊ ಲಾಸ್ಟಲ್ಲಿ ಅಲ್ಲಿ 2 BHK ಮನೆ ಇದೆ. ಬನ್ನಿ ಅದು ಹೇಗಿದೆ ನೋಡೋಣ. ಇದು ಕೂಡ ನಾರ್ತ್ ವೆಸ್ಟ್ ಡೋರ್. ಆ್ಯಂಡ್ ಸೆಟ್ ಬ್ಯಾಕ್ ಗಮನಿಸಿ, ಲೆಫ್ಟ್ ಸೈಡಲ್ಲಿ ವಾಲ್ಗೆ ಗ್ರಾನೈಟ್, ಮೇಲ್ಗಡೆ ಫಾಲ್ ಸೀಲಿಂಗ್, ಅದು ಕೂಡ ಸಿವಿಲಲ್ಲೇ ಮಾಡಿದ್ದಾರೆ. ನಿಮಗೆ ಲೈಫ್ ಲಾಂಗ್ ಏನೂ ಆಗಲ್ಲ, POP ಮಾಡಿಲ್ಲ, ಉದುರೋಗ್ತದೆ. ಚೆನ್ನಾಗಿದೆ ಪ್ರಾಪರ್ಟಿ. ಸೊ ನಾರ್ತ್ ವೆಸ್ಟ್ ಡೋರ್ ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ 2 BHK ಮನೆ ತೋರಿಸ್ತಾ ಇದ್ದೀನಿ. ಎಂಟ್ರಿ, ಫಾಲ್ ಸೀಲಿಂಗ್, ಲಿವಿಂಗ್ ಏರಿಯಾ, TV ಕ್ಯಾಬಿನೆಟ್ ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸಾಕಷ್ಟು ನಿಮಗೆ 2 BHK ಮನೆ ನಿಮಗೆ 15,000 ಕಣ್ಣು ಮುಚ್ಕೊಂಡು ಕೊಡ್ತಾರೆ ಸ್ವಾಮಿ. ಇದಕ್ಕೆ ಕಣ್ಣು ಮುಚ್ಕೊಂಡು 15,000 ಬರುತ್ತೆ. ಸಿಂಪಲ್ಲಾಗಿ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ ವಾರ್ಡ್ರೋಬಲ್ಲಿ. ಚೆನ್ನಾಗಿದೆ, ಸಾಕು. ಬಾಡಿಗೆ ಮನೆಗೆ ಎಷ್ಟು ಬೇಕಾದಷ್ಟು ಆಯಿತು. ಇದು ಕಿಚನ್ನು ಕೂಡ ಬೇಕಾದಷ್ಟು ಆಯಿತು. ಚಿಕ್ಕ ಫ್ಯಾಮಿಲಿ, ಚೊಪ್ಪಾಗಿರ್ತಕ್ಕಂಥ ಫ್ಯಾಮಿಲಿ, ಡಬಲ್ ಬೆಡ್ರೂಮು, ಕಣ್ಣು ಮುಚ್ಕೊಂಡು ಬರ್ತಾರೆ 15,000ಕ್ಕೆ ಇಲ್ಲಿ ಅಂಥ ಲೊಕೇಶನ್ ಅದು. ಸೊ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಕೂಡ ಇದೆ. ಡೆಡ್ ಎಂಡ್ ಪ್ರಾಪರ್ಟಿ ಇದೆ ಆ್ಯಕ್ಚುಲಿ. ಸೊ ಡೆಡ್ ಎಂಡ್ ಮನೆ ಅಂತ ಹೇಳ್ಬೋದು. ಮೇಲೆ ಒಂದು 1 BHK ಮನೆ ಇದೆ. ಡೆಡ್ ಎಂಡ್ ಮನೆ ಒಂದಷ್ಟು ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಗಲಾಟೆ ಇರಲ್ಲ. ಸೊ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಾಮನ್ ವಾಶ್ರೂಮ್ ಕೂಡ ಗಮನಿಸ್ಬೋದು. ವಾಶ್ರೂಮ್ ಕೂಡ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ನೀಟಾಗಿ ಮಾಡಿದ್ದಾರೆ. 8 ಫೀಟ್ವರೆಗೂ ಮಾತ್ರ ನಿಮಗೆ ಟೈಲ್ಸನ್ನು ಕೊಟ್ಟಿದ್ದಾರೆ. ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ವುಡ್ ಗಮನಿಸ್ಬೋದು. ಸ್ಟೋರೇಜ್ ಬೇಕಾದ ಸ್ಟೋರೇಜ್ ಇದೆ. ಸೆಂಟ್ರಿಗೆ ಒಂದು ವಿಂಡೋ ಕೂಡ ಇದೆ. ಫ್ಲೋರಿಂಗ್ ಈಸ್ ಗ್ರಾನೈಟ್. ಆ್ಯಂಡ್ ಏಕಾತ ಪ್ರಾಪರ್ಟಿ 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಪ್ರಾಪರ್ಟಿ.
ಸೊ ಮತ್ತೊಮ್ಮೆ ಲಿವಿಂಗ್ ಏರಿಯಾ ಆ್ಯಂಡ್ ಈ ಕಡೆ ಒಂದು ರೂಮ್ ಕೂಡ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲೂ ಕೂಡ ವುಡ್ ವರ್ಕ್, ವಿಂಡೋ, ಗ್ರಾನೈಟ್ ಫ್ಲೋರಿಂಗ್ ಎಲ್ಲವೂ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಸೊ ಬನ್ನಿ ಪ್ರಾಪರ್ಟಿ ವಿಸಿಟ್ ಮಾಡಿ. ಏಕಾತ ಅನ್ನೋರಿಗೆ ಏಕಾತ ಇದೆ, ಬಂದು ವಿಸಿಟ್ ಮಾಡಿ. ವುಡ್ ವರ್ಕ್ ಇಲ್ಲೂ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ವುಡ್ ವರ್ಕ್ ಆಗಿದೆ. ಕಿಚನ್ನಲ್ಲಿ ಟಿ ವಿ ಕ್ಯಾಬಿನೆಟ್ಟು ನಿಮ್ಗೆ ಎಲ್ಲವೂ ಕೂಡ ವುಡ್ ವರ್ಕನ್ನು ಮಾಡಿದ್ದಾರೆ. ಟೀಕ್ ಡೋರನ್ನು ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬನ್ನಿ 4th ಫ್ಲೋರ್ಗೆ ಹೋಗೋಣ, ಸಾರಿ 3rd ಫ್ಲೋರ್ಗೆ ಹೋಗೋಣ. 3rd ಫ್ಲೋರಲ್ಲಿ ಅಲ್ಲಿ ಒಂದು 1 BHK ಮನೆ ಇದೆ. ಸೊ 1 BHK ಮನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಸೊ ಅಲ್ಲಿ ನಿಮಗೆ 12,000 ಬಾಡಿಗೆ ಕೊಡ್ತಾರೆ. ಯಾಕೆ ಅಂದರೆ ನಿಮಗೆ ಟೆರೆಸ್ ಮೇಲೆ ಇರ್ತಕ್ಕಂಥ ಪ್ರಾಪರ್ಟಿ, ಡಿಸ್ಟರ್ಬೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಂಗೆ ನಿಮಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ 1 BHK ಮನೆ ಎಂಟ್ರಿ ಆಗ್ತಾಯಿದ್ದೀನಿ. ಸಾಕಷ್ಟು ಜಾಗ ಇದೆ. ಎದುರುಗಡೆ ಟಿ ವಿ ಕ್ಯಾಬಿನೆಟ್, ಲಿವಿಂಗ್ ಏರಿಯಾ ಆ್ಯಂಡ್ ನಿಮಗೆ ಆಪೋಸಿಟ್ ಕಿಚನ್ ಕೂಡ ಇದೆ, ವಾಶ್ರೂಮ್ ಕೂಡ ಇದೆ. ಫಾಲ್ಸಲ್ಲಿ ನೋಡಿ ತುಂಬ ಸಿಂಪಲ್ ಆಗಿದ್ರು ಕೂಡ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಿಚನ್ ಕೂಡ ಅಷ್ಟೇ ಬೇಕಾದಷ್ಟು ದೊಡ್ಡದಾಗಿದೆ, ಬೇಕಾದಷ್ಟು ನಿಮಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಏನು ಬೇಕಾದರೂ ಇಟ್ಕೊಳ್ಳಿ ಸ್ವಾಮಿ. ಬಾಡಿಗೆ ಮನೆಗೆ ಬೇಕಾದಷ್ಟು ಆಯ್ತು ರೀ. ಇಷ್ಟು ಇದ್ಬಿಟ್ರೆ ನಿಮಗೆ ಕಣ್ಣು ಮುಚ್ಕೊಂಡು ಬಾಡಿಗೆ ಕೊಟ್ಬಿಡ್ತಾರೆ. ಅದೊಂದು ಹೊಸ ಮನೆ ಬೇರೆ ನೋಡಿ. ಯುಟಿಲಿಟಿ ಇಲ್ಲೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ಎಲ್ಲ ಕಡೆ ಯುಟಿಲಿಟಿ ಕೊಟ್ಟಿದ್ದಾರೆ ಸ್ವಾಮಿ, ಎಲ್ಲ ಕಡೆ ಇದೆ ಸರ್. ರೆಂಟಲ್ಲಿ ನಿಮಗೆ ಎಷ್ಟು ಬರುತ್ತೆ ಈ ಮನೆ ತೊಗೊಂಡ್ರೆ ಅಂತಂದರೆ ಮಿನಿಮಮ್ ನಿಮಗೆ 70,000 ಪ್ರೆಸೆಂಟ್ ಅಂತೂ ಕಣ್ಣು ಮುಚ್ಕೊಂಡು ಬರುತ್ತೆ ಸರ್. ಪ್ರೆಸೆಂಟ್ 70,000 ಬರುತ್ತೆ. ಪ್ರೈಸ್ ಬಂದು ನಿಮಗೆ 2,75,00,000 ಅಂದರೆ 2.25 ಕೋಟಿ. ಅಷ್ಟೊಂದು ಅಂತಂದರೆ ಹೌದು ಸ್ವಾಮಿ, ಇದು ಏಕಾತ ಪ್ರಾಪರ್ಟಿ. ನಾವು ಬಿ ಖಾತಾನೇ ನಾವು 2.5 ಕೋಟಿಗೆ ಮಾರ್ತಾಯಿದ್ದೀವಿ 30-40. ಇದು ಏಕಾತ ಪ್ರಾಪರ್ಟಿ. ಎಂಥ ಲೊಕೇಶನ್ ನಿಮಗೆ, ತಿಂಡ್ಲು ಸರ್ಕಲ್ ಇದು. ತಿಂಡ್ಲು ಅಂದರೆ ಎಲ್ಲಿ? ವಿದ್ಯಾರಣ್ಯಪುರ BL ಸರ್ಕಲ್ ಹತ್ರ ಆಗುತ್ತೆ, ಮಾನ್ಯತಾ ಟೆಕ್ ಪಾರ್ಕಿಗೆ ಹತ್ರ ಆಗುತ್ತೆ, ಭದ್ರಪ್ಪ ಲೇಔಟ್ಗೆ ಹತ್ರ ಆಗುತ್ತೆ, ಯಲಹಂಕಕ್ಕೆ ಹತ್ರ ಆಗುತ್ತೆ, ಏರ್ಪೋರ್ಟಿಗೆ ಹತ್ರ ಆಗುತ್ತೆ, ನಾಗಾವರೆಗೆ ಹತ್ರ ಆಗುತ್ತೆ. ನಿಮ್ಮ ಎಲ್ಲಿಗೆ ಹೋಗ್ತೀರಾ ಸರ್? ಎಲ್ಲಿಗಾದರೂ ಹೋಗಿ ನೀವು ಕೆಲಸಕ್ಕೆ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಪ್ರಾವಿಷನ್ ಇದೆ. ಟೆರೆಸ್ ನಿಮಗೆ ತೋರಿಸ್ತಿದ್ದೀನಿ. ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.